ಓಂ ಶಾಂತಿ. ಡೇಟ್ ಆಗಿದೆ 16/1/1985. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. भाग्यवान युग में भगवान द्वारा वर्षे और वरदानों की प्राप्ति. ಭಾಗ್ಯವಾನ್ ಯುಗದಲ್ಲಿ ಭಗವಾನ್ ಮುಖಾಂತರ ಆಸ್ತಿ ಮತ್ತು ವರದಾನಗಳ ಪ್ರಾಪ್ತಿ ಎಂದು ಬಾಬಾ ಹೇಳ್ತಾರೆ. वरदाता भाग्य विधाता बाप अपने भाग्यवान प्रति बच्चों प्रति बोले. बाबा ಏನು ಹೇಳ್ತಾರೆ, आज सृष्टि वृक्ष के बीज रूप बाप अपने वृक्ष के फाउंडेशन बच्चों को देख रहे हैं. ಇಂದು ಸೃಷ್ಟಿ ವೃಕ್ಷದ ಬೀಜ ರೂಪ ತಂದೆಯ ತನ್ನ ವೃಕ್ಷದ ಫೌಂಡೇಶನ್ ಅಂದರೆ ತಳಪಾಯ ಮಕ್ಕಳನ್ನು ಬಾಬಾ ನೋಡ್ತಿದ್ರು. जिस फाउंडेशन द्वारा सारे वृक्ष का विस्तार होता है. ಫೌಂಡೇಶನ್ ಯಾರಾಯಿತು? ನಾವು ಮಕ್ಕಳು ಫೌಂಡೇಶನ್. ಈ ಫೌಂಡೇಶನ್ ಮುಖಾಂತರ ಇಡೀ ವಿಶ್ವದ ವಿಸ್ತಾರ ಆಗ್ತದೆ, ವೃಕ್ಷದ ವಿಸ್ತಾರ ಆಗ್ತಿದೆ ಅಂತ ಬಾಬಾ. विस्तार करने वाले सार स्वरूप विशेष आत्माओं को देख रहे हैं, अर्थात वृक्ष के आधारभूत आत्माओं को देख रहे हैं. ವಿಸ್ತಾರ ಮಾಡುವಂತಹ ಸಾರ ಸ್ವರೂಪ ವಿಶೇಷ ಆತ್ಮಗಳನ್ನು ಬಾಬಾ ನೋಡ್ತಾ ಇದ್ರು. ಅಂದರೆ ವೃಕ್ಷದ ಆಧಾರ ಮೂರ್ತ ಯಾರು? ನಾವು ಆತ್ಮಗಳು, ನಾವು ಮಕ್ಕಳು. ನಾವು ಮಕ್ಕಳನ್ನು ಬಾಬಾ ನೋಡ್ತಿದ್ರು. डायरेक्ट बीज रूप द्वारा प्राप्त की हुई सर्वशक्तियों को धारण करने वाली विशेष आत्माओं को देख रहे हैं. ಬಾಬಾ ಹೇಳ್ತಾರೆ, ಡೈರೆಕ್ಟಾಗಿ ಬೀಜ ರೂಪದ ಮುಖಾಂತರ, ಬೀಜ ಅಂದರೆ ಯಾರು? ಶಿವಬಾಬಾ. ಆ ಶಿವಬಾಬನಿಂದ ಡೈರೆಕ್ಟಾಗಿ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ವಿಶೇಷ ನಾವು ಮಕ್ಕಳನ್ನು ಬಾಬಾ ನೋಡ್ತಾ ಇದ್ರು. सारे विश्व की सर्वात्माओं में से सिर्फ थोड़ी सी आत्माओं को यह विशेष पाठ मिला हुआ है. ಬಾಬಾ ಹೇಳ್ತಾರೆ, ಇಡೀ ವಿಶ್ವದಲ್ಲೇ ಎಲ್ಲ ಆತ್ಮಗಳಲ್ಲಿ ಕೇವಲ ಕೆಲವು ಆತ್ಮಗಳಿಗೆ ವಿಶೇಷ ಪಾತ್ರ ಸಿಕ್ಕಿದೆ ಅಂತ ಹೇಳ್ತಾರೆ ಬಾಬಾ. कितनी थोड़ी आत्माएं हैं जिन्हों को बीज के साथ संबंध द्वारा श्रेष्ठ प्राप्ति का पाठ मिला हुआ है. ಬಾಬಾ ಹೇಳ್ತಾರೆ, ವಿಶ್ವದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಇವತ್ತು? 800 ಕೋಟಿ ಮೇಲೆ ಇದೆಲ್ಲ. ಆ 800 ಕೋಟಿ ಜನಸಂಖ್ಯೆಯಲ್ಲಿ ಕೆಲವು ಆತ್ಮಗಳಿಗೆ ಮಾತ್ರ ಆ ಬೀಜ ರೂಪದ ಸಂಬಂಧ ಮುಖಾಂತರ ಶ್ರೇಷ್ಠ ಪ್ರಾಪ್ತಿಯನ್ನು ಪಡ್ಕೊಳ್ಳುವಂಥ ಪಾಠ ನಮಗೆ ಸಿಕ್ಕಿದೆ ಅಂತಾರೆ ಬಾಬಾ. ಅಂದರೆ ಡೈರೆಕ್ಟಾಗಿ ಶಿವಬಾಬನಿಂದ ಶಕ್ತಿಗಳನ್ನು, ಶಿವಬಾಬನ ಸಂಬಂಧ, ಆತ ಹೆಂಗಿದ್ದಾನೆ, ಅವನ ವಾಸ್ತವ ರೂಪ ಏನು ಅಂತ ತಿಳ್ಕೊಂಡವರು ನಾವು ಆತ್ಮಗಳು. ನಮ್ಮದು ವಿಶೇಷ ಪಾತ್ರ ಇದೆ ಅಂತಾರೆ ಬಾಬಾ. आज बाप दादा ऐसे श्रेष्ठ भाग्यवान बच्चों के भाग्य को देख रहे हैं. ಈ ವರ್ಷ ಬಾಬಾ ಏನು ಮಾಡ್ತಿದ್ದಾರೆ? ಈಗ 4-5 ಮುರಳಿ ಅದು ಕೇವಲ ಭಾಗ್ಯ ವಿಧಾತ ಮಕ್ಕಳು, ಭಾಗ್ಯ ವಿಧಾತ ಮಕ್ಕಳು ಅಂತ ಹೇಳ್ತಿದ್ದಾರಲ್ಲ ಬಾಬಾ. ಆ ನಶೆ ನಮಗಿದೆ ಏನು? ಯಾವ ನಶೆ? ನಾನೆಂಥ ಭಾಗ್ಯಶಾಲಿ ಆತ್ಮ, ಕೋಟೊಮೆ ಕೋಯಿ ನಾನು ಭಾಗ್ಯಶಾಲಿ ಆತ್ಮ. ಇಲ್ಲಿ ತನಕ ಹೆಂಗೆ ಕೂತಿದ್ವಿ? ನನ್ನಷ್ಟು ಕನಿಷ್ಠ ಜನ್ಮ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಅನ್ಕೊಂಡು ಕೂತಿದ್ವಲ್ಲ. ಆದರೆ ಇವತ್ತು ಬಾಬಾ ಏನು ಹೇಳಿಬಿಟ್ರು? ನಿಮ್ಮಂಥ ಭಾಗ್ಯಶಾಲಿ ಪಾತ್ರ, ನಿಮಗೆ ವಿಶೇಷವಾದ ಪಾತ್ರ ಸಿಕ್ಕಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಿರ್ಫ್ ಬಚ್ಚೋಂ ಕೋ ಯಹ 2 ಶಬ್ದ ಯಾದ್ ರಹೆ. ಮಕ್ಕಳೇ, ನಿಮಗೆ ಕೇವಲ 2 ಶಬ್ದಗಳು ನೆನಪಿದ್ರೆ ಸಾಕು ಅಂತಾರೆ ಬಾಬಾ. ಯಾವ ಮಾತು? ಯಾವ 2 ಶಬ್ದಗಳು? ಭಗವಾನ್ ಮತ್ತು ಭಾಗ್ಯ. ಭಗವಾನ್ और भाग्य. भाग्य अपने कर्मों के हिसाब से सभी को मिलता है. ಭಾಗ್ಯ ಹೆಂಗೆ ನಿರ್ಮಾಣ ಆಗುತ್ತೆ? ಮಾತಾಡ್ಕೊತೀವಿ ನಮ್ಮ ಹಣೆ ಬರ ಅಂದ್ರೇನು? ಭಾಗ್ಯ ಅಥವಾ ಹಣೆ ಬರ ಹೆಂಗೆ ನಿರ್ಮಾಣ ಆಗ್ತದೆ?
ಅಪ್ನೆ ಹಿಸಾಬ್ ಸೆ ನಾವು ಮಾಡಿದಂತಹ ಲೆಕ್ಕಾಚಾರ ಕರ್ಮದ ಮುಖಾಂತರ ನಮ್ಮ ಭಾಗ್ಯ ನಿರ್ಮಾಣ ಆಗ್ತದೆ. द्वापर से अब तक आप आत्माओं को भी कर्म और भाग्य इस हिसाब किताब में आना पड़ता है. ದ್ವಾಪರದಿಂದ ಇಲ್ಲಿವರೆಗೆ ತಾವು ಮಕ್ಕಳು ಮಾಡಿದಂಥ ಕರ್ಮದ ಭಾಗ್ಯದ ಲೆಕ್ಕಾಚಾರ ಈಗ ನಾವು ಊಟ ಮಾಡಬೇಕಾಗ್ತದೆ. ಲೇಕಿನ್ ಆದರೆ ವರ್ತಮಾನ್ ಭಾಗ್ಯವಾನ್ ಯುಗ ಮೇ ಭಗವಾನ್ ಭಾಗ್ಯ ದೇತಾ ಹೈ. ದ್ವಾಪರದಿಂದ ಇಲ್ಲಿ ತನಕ ಏನು ಭಾಗ್ಯ ಮಾಡ್ಕೊಂಡ್ವಿ ನಾವು, ನಮ್ಮ ಕರ್ಮಗಳ ಲೆಕ್ಕಾಚಾರದ ಅನುಸಾರವಾಗಿ ಹಿಸಾಬ್ ಕಿತಾಬನ್ನು ಅನುಭವಿಸಿದ್ವಿ. ಆದರೆ ಸದ್ಯದ ಸಮಯದಲ್ಲಿ ಕೇವಲ ನೀವು ಮಾಡಿದ ಕರ್ಮದ ಭಾಗ್ಯದ ಜೊತೆಗೆ ಮತ್ತೇನು ಸಿಗ್ತಾ ಇದೆ ನಮಗೆ? ಭಗವಂತನ ಭಾಗ್ಯ ಸಿಗ್ತದೆ. ಡಬಲ್ ಧಮಾಕ ನಮಗೆ. ಭಗವಂತ ಸಿಕ್ಕಿದ್ದಾನೆ. ಭಗವಂತ ಸಿಕ್ಕ ಮೇಲೆ ನಾವು ಶುದ್ಧ ಕರ್ಮಗಳನ್ನು ಮಾಡ್ತೀವಿ. ಆ ಎರಡುಗಳಿಂದ ನಮ್ಮ ಭಾಗ್ಯ ಏನಾಗ್ತದೆ? ಶ್ರೇಷ್ಠ ಭಾಗ್ಯ ಆಗ್ತದೆ. ಭಾಗ್ಯಕ್ಕೆ ಶ್ರೇಷ್ಠ ಲಕೀರ್ ಖೀಂಚನೆ ಕಿ ವಿಧಿ ನಮಗಿಲ್ಲಿ ತನಕ ಅಷ್ಟು ಗೊತ್ತಿರಲಿಲ್ಲ. ಬರೀ ನಮ್ಮ ಕರ್ಮದೊಳಗೆ ನಮ್ಮ ಭಾಗ್ಯದೊಳಗೆ ಇದ್ದಂಗೆ ಆಗ್ತದೆ, ಭಾಗ್ಯದೊಳಗೆ ಇದ್ದಂಗೆ ಆಗ್ತದೆ ಅಂತ ಕೂತಿದ್ವಿ. ನಮ್ಮ ಭಾಗ್ಯ ಹೆಂಗೆ ನಿರ್ಮಾಣ ಆಗ್ತದೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಹೇಳ್ತಾರೆ ಬಾಬಾ, ನಿಮ್ಮ ಭಾಗ್ಯದ ಶ್ರೇಷ್ಠ ಲಕೀರ್, ಭಾಗ್ಯದ ರೇಖೆಯನ್ನು ಖೀಂಚನೆ ಕಿ ವಿಧಿ, ಆ ರೇಖೆಯನ್ನು ಎಳೆಯುವಂಥ ವಿಧಿ ಶ್ರೇಷ್ಠ ಕರ್ಮರೂಪಿ ಕಲಂ. ಇದರಿಂದ ನಾವು ಗೆರೆಯನ್ನು ಹೇಳ್ಕೊತೀವಿ. ಭಾಗ್ಯದ ಗೆರೆಯನ್ನು ಶ್ರೇಷ್ಠ ಕರ್ಮದ ಪೆನ್ನಿನಿಂದ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಬಚ್ಚೋಂಕೋ ದೇತೆ ಹೇ. ಬಾಬಾ ನಮಗೆ ಕೊಟ್ಬಿಟ್ಟಿದ್ದಾರೆ ಪೆನ್ನು, ನಿಮ್ಮ ಕೈಗೆ ಕೊಟ್ಟಿದ್ದೀನಿ. ಹೆಂಗೆ ಬೇಕೋ ಹಂಗೆ ಭಾಗ್ಯದ ರೇಖೆಯನ್ನು ಎಳ್ಕೊಳ್ಳಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जिससे जितनी श्रेष्ठ स्पष्ट जन्म जन्मांतर के भाग्य की लकीर खींचने चाहो उतनी खींच सकते हो. ಬಾಬಾ ಹೇಳ್ತಾರೆ, ಎಷ್ಟು ಶ್ರೇಷ್ಠ ಸ್ಪಷ್ಟ ಜನ್ಮ ಜನ್ಮಾಂತರದ ಭಾಗ್ಯವನ್ನು, ಭಾಗ್ಯದ ರೇಖೆಯನ್ನು ನೀವು ಎಳಿಬೇಕಂತೀರೋ ಅಷ್ಟು ನೀವೇನು ಮಾಡ್ಬೋದು? ಎಳ್ಕೊಳ್ಬೋದು. और कोई समय को यह वरदान नहीं है, यह वरदान नहीं है. और कोई समय को यह वरदान नहीं है. ಈ ವರದಾನ ನಿಮಗೆ ಬೇರೆ ಯಾವ ಸಮಯದಲ್ಲೂ ಸಿಗೋದಿಲ್ಲ. ಯಾವ ಸಮಯದಲ್ಲಿ ಸಿಗ್ತದೆ? ಕೇವಲ ಈ ಸಂಗಮ ಯುಗದಲ್ಲಿ, ವರ್ತಮಾನ ಸಮಯದಲ್ಲಿ ಮಾತ್ರ ನಿಮಗೆ ಕೊಡ್ತೀನಿ ನಾನು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसी समय को यह वरदान है जो चाहो जितना चाहो उतना पा सकते हो. ಈ ಸಮಯ ನಿಮಗೆ ವರದಾನ ಇದೆ. ಎಷ್ಟು ಬೇಕೋ ಅಷ್ಟನ್ನು ನೀವು ಭಾಗ್ಯವನ್ನು ಪಡ್ಕೊಳ್ಬೋದು. ಕ್ಯೂ? ಯಾಕೆ ಈ ಸಮಯದಲ್ಲಿ ಅಷ್ಟೊಂದು ಭಾಗ್ಯವನ್ನು ಬರ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂತಾರೆ ಬಾಬಾ. ಯಾಕ್ರಿ? ಎಷ್ಟು ಬೇಕಷ್ಟು ಬರ್ಕೊಳ್ಳಿಕ್ಕೆ ಸಾಧ್ಯ ಇರೋದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಅಂತ ಹೇಳ್ತಾರೆ ಬಾಬಾ. ಬೇರೆ ಯಾವ ಯುಗದಲ್ಲಿ ಸಾಧ್ಯ ಇಲ್ಲ. ಯಾರು ಬಂದಿದ್ದಾರೆ? ಬಾಬಾ ಇದ್ದಾರೆ. भगवान भाग्य का भंडारा बच्चों के लिए फराक दिल से. ಭಗವಾನ್ ಬಾಬಾ ಭಾಗ್ಯದ ಭಂಡಾರವನ್ನು ಮಕ್ಕಳ ಸಲುವಾಗಿ ವಿಶಾಲ ಬುದ್ಧಿಯಿಂದ ಬಿನಾ ಮೆಹನತ್ಗೆ ದೇ ರಹಾ ಹೈ. ನಿಮಗೇನು ಪರಿಶ್ರಮನೇ ಇಲ್ಲ, ಪರಿಶ್ರಮ ಇಲ್ಲದೆ ನಿಮಗೆ ನಾನು ಕೊಟ್ಟಿದ್ದೀನಿ ಅಂತಾರೆ ಬಾಬಾ. ಖುಲಾ ಭಂಡಾರ ಹೇ, ನಾನೇನು ಲಾಕ್ ಮಾಡಿಲ್ಲ, ಕಂಪ್ಲೀಟಾಗಿ ಭಂಡಾರ ಓಪನ್ ಇದೆ. ताला चाबी नहीं है, ಇದಕ್ಕೆ ನಾನು ಕೀಲಿನೇ ಹಾಕಿಲ್ಲ. और इतना भरपूर अखूट है जो जितने चाहे जितना चाहे ले सकते हैं. ಇಷ್ಟು ಭರ್ಪೂರ್ ಆಗಿದೆ, ಇಷ್ಟು ಅಖೂಟ್ ಆಗಿದೆ, ಎಷ್ಟು ಬೇಕೋ ಅಷ್ಟು ನೀವು ಬರ್ಕೊಳ್ಬೋದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬೇಹದ್ ಕಾ ಭರ್ಪೂರ್ ಭಂಡಾರ ಹೈ. ಇದು ಹೆಂಗಿದೆ? ಬೇಹದ್, ಎಷ್ಟು ತಗೊಂಡ್ರೂ ಮುಗಿಯೋದಿಲ್ಲ. बाप दादा सभी बच्चों को रोज़ यही स्मृति दिलाते रहते हैं कि जितना लेने चाहो उतना ले लो. ಬಾಪ್ ದಾದಾ ಇಬ್ಬರು ಏನು ಮಾಡ್ತಾರೆ? ಈಗ ಮಕ್ಕಳಿಗೆ ದಿನಾಲೂ ಸ್ಮೃತಿ ತರಿಸ್ತಾರೆ, ನೆನಪು ಮಾಡಿಸ್ತಾರೆ. ಏನು ಅಂತ? ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಭಾಗ್ಯವನ್ನು ತಗೊಳ್ಳಿ.
ಯಥಾಶಕ್ತಿ ನಹಿ, ಲೋ ಬಡಿ ದಿಲ್ ಸೆ ಲೋ. ಅಷ್ಟಷ್ಟೇ ಸುಮ್ಮನೆ ಆಯಿತು ಅಂತಿಲ್ಲ, ಎಷ್ಟು ಬೇಕೋ ಅಷ್ಟು ದೊಡ್ಡ ಮನಸ್ಸಿನಿಂದ ತಗೊಳ್ಳಿ. ಲೇಕಿನ್ ಖುಲೆ ಭಂಡಾರ ಸೆ, ಭರ್ಪೂರ್ ಭಂಡಾರ ಸೆ ಲೋ. ಖುಲೆ ಭಂಡಾರ, ತೆರೆದಂಥ ಭಂಡಾರ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅಗರ್ ಕೊಯ್ ಯಥಾಶಕ್ತಿ ಲೇತೆ ಹೇ ತೋ ಬಾಪ್ ಕ್ಯಾ ಕಹೆಂಗೆ, ಸಾಕು ಬಿಡು ಬಾಬಾ, ಇಷ್ಟು ಮಾಡೀವಿ ಬಿಡು ಬಾಬಾ ಅಂತ ನೀವು ಹಿಂಗಂದ್ರೆ ನಾನು ಏನು ಹೇಳಿ ಅಂತಾರೆ ಬಾಬಾ. बाप भी साक्षी हो, देख देख हर्षाते रहते कि कैसे भोले भाले बच्चे थोड़े में ही खुश हो जाते हैं. ಬಾಬಾ ಏನು ಮಾಡ್ತಾರಂತೆ, ಸಾಕ್ಷಿಯಾಗಿ ನೋಡಿ ಹರ್ಷಿತ ಆಗ್ತಿದಾರಂತೆ. ಮಕ್ಕಳು ಎಷ್ಟು ಮುಗ್ಧದಾವು, ಇಷ್ಟರಲ್ಲೇ ತೃಪ್ತಿ ಪಡ್ತಾವಲ್ಲ ಅಂತ ಬಾಬಾಗ ನಗು ಬರ್ತದೆ. ಕ್ಯೂ, ಯಾಕೆ? 63 जन्म भक्तपन के संस्कार होने के कारण अभी भी संपन्न प्राप्ति के बजाय थोड़े को ही बहुत समझ उसी में राजी हो जाते हैं. 63 ಜನ್ಮದ ಒಂದು ಸಂಸ್ಕಾರದಿಂದ 63 ಜನ್ಮ ಏನು ಮಾಡಿದ್ವಿ, ಅಷ್ಟಷ್ಟೇ ಕೇಳ್ಕೊತ ಬಂದೀವಿ ನಾವು. ಸಣ್ಣ ಮಕ್ಕಳಿದ್ದಾಗ ವಿದ್ಯಾಬುದ್ಧಿ ಕೊಡು, ನೌಕರಿ ಕೊಡು, ಒಂದು ಪೂಜೆ ಮಾಡೋದು. ನೌಕರಿ ಬಂದಮೇಲೆ ಗಂಡನ ಕೊಡು, ಹೆಂಡತಿ ಕೊಡು ಅಂತ ಪೂಜೆ ಮಾಡೋದು. ಆಮೇಲೆ ಮಕ್ಕಳು ಕೊಡು ಅಂತ ಪೂಜೆ ಮಾಡೋದು. ಆಮೇಲೆ ಮಕ್ಕಳಿಗೆ ಚಲೋ ಆಗಲಿ, ಇಷ್ಟಿಷ್ಟೇ ಬೇಡ್ಕೊಂಡು ರೂಢಿ ಆಗ್ಯದಲ್ಲ ನಮ್ಗೆ. ಅದಕ್ಕೆ ಈಗಲೂ ಅದೇ ಕೆಲಸ ಮಾಡ್ತೀವಿ ಅಂತಾರೆ ಬಾಬಾ. ನಾ ಖುಲಾ ದಿಲ್ಸೆ, ಬಡೀ ದಿಲ್ಸೆ, ಭರ್ಪೂರ್ ಭಂಡಾರನೇ ಇಟ್ಬಿಟ್ಟಿದ್ದೀನಿ. ನೀವೇನು ಮಾಡ್ಲಿಕ್ಕತ್ತೀರಿ, ಅಷ್ಟೇ ತಗೊಂಡು ಸಾಕು ಬಿಡು ಅಂತೀರಿ. इस समय अविनाशी बाप द्वारा सर्व प्राप्ति का समय है, यह भूल जाते हैं. ಇದು ಎಂಥ ಸಮಯ ಇದೆ, ಆ ಎಲ್ಲ ಶಕ್ತಿ ಯಾರಿಂದ ಸಿಗ್ತದೆ? ಅವಿನಾಶಿ ತಂದೆಯಿಂದ, ಅಂದರೆ ಮುಗಿಲಾರದ್ದು. ಅಂಥ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಸಮಯ ಇದು. ಮಕ್ಕಳು ಇದನ್ನು ಮರ್ತು ಬಿಡ್ತೀರಾ? ಮರ್ತು ಏನು ಮಾಡ್ತೀರಿ? ಮತ್ತು ಆ ಕಡೆ ಒಂಚೂರು ಈ ಕಡೆ ಒಂಚೂರು ಅಡ್ಡಾಡಿ ಬರ್ತೀರಿ. बाप दादा फिर भी बच्चों को स्मृति दिलाते समर्थ बनो. ಮತ್ತೆ ಮತ್ತೆ ಬಾಬಾ ಏನು ಮಾಡ್ತಾರೆ, ನೆನಪು ಮಾಡ್ತಾರೆ, ಮಕ್ಕಳೇ ಸಮರ್ಥ ಆಗಿ. ಸಮರ್ಥ ಆಗೋದು ಯಾವಾಗ? ಸಂಪನ್ನ ಸಮರ್ಥ. ಅಭಿ ಟೂ ಲೇಟ್ ನಹಿ ಹುವಾ ಹೈ. ಯಾವಾಗ ಹೇಳಿದ್ದು? 85ನಲ್ಲಿ ಹೇಳಿದ್ದು. ಮಕ್ಕಳು ಇನ್ನೂ ಟೂ ಲೇಟ್ ಬೋರ್ಡ್ ಹಾಕಿಲ್ಲ. ಲೇಟ್ ಆಯೇ ಹೋ ಲೇಕಿನ್ ಟೂ ಲೇಟ್ ಕಾ ಸಮಯ ಅಭಿ ನಹಿ ಹೈ. ಇಸ್ಲಿಯೇ अभी भी दोनों रूप से, बाप रूप से वर्षा, सद्गुरु के रूप से वरदान मिलने का समय है. ಇನ್ನು ಟೈಮ್ ಇದೆ. ಬಾಬಾ ಏನು ಮಾಡ್ತಿದ್ದಾರೆ? ತಂದೆಯ ರೂಪದಲ್ಲಿ, ಸದ್ಗುರು ರೂಪದಲ್ಲಿ ಎಲ್ಲ ಕೊಡ್ತಿದ್ದಾರೆ. ಬಾಬಾ ಹೇಳ್ತಾರೆ, तो वरदान और वर्षे के रूप में सहज श्रेष्ठ भाग्य बना लो. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಮಯ ನಿಮಗೆ ವರದಾನದ ಸಮಯ. ವರದಾನ ಮತ್ತು ಸಹಜ ಶ್ರೇಷ್ಠ ಭಾಗ್ಯದ ಮುಖಾಂತರ ನೀವೇನು ಮಾಡಬೇಕು? ಭಾಗ್ಯವನ್ನು ಮಾಡಿಕೊಳ್ಳಿ. ಫಿರ್ ಯಹ ನಹಿ ಸೋಚನಾ ಪಡೆ ಕಿ ಭಾಗ್ಯ ವಿಧಾತಾ ನೆ ಭಾಗ್ಯ ಬಾಂಟಾ ಲೇಕಿನ್ ಮೈನೆ ಇತ್ನಾ ಹಿ ಲಿಯಾ. ಇಂಥ ಸಮಯ ಇತ್ತು, ಬಾಬಾ ಎಲ್ಲಾನೇ ಕೊಟ್ಟಿದ್ರು, ಆದರೆ ನಾನು ಸ್ವಲ್ಪ ತಗೊಂಡೆ. ಆ ರೀತಿ ಪಶ್ಚಾತ್ತಾಪ ಆಗಬಾರ್ದು. ಸರ್ವಶಕ್ತಿವಾನ್ ಬಾಪ್ ಕೆ ಬಚ್ಚೆ ಯಥಾಶಕ್ತಿ ನಹಿ ಹೋ ಸಕ್ತೆ. ಸರ್ವಶಕ್ತಿಯವಂತ ತಂದೆಯ ಮಕ್ಕಳು ನೀವು ಯಥಾಶಕ್ತಿಯರಾಗಬಾರ್ದು. ಯಥಾಶಕ್ತಿ ಅಂದರೆ ಅಷ್ಟೇ, ಮುಗೀತು. ಎಷ್ಟು ಬೇಕೋ ಅಷ್ಟು. ಇಂಥ ಮಕ್ಕಳು ಅಲ್ಲ. ಅಭಿ ವರದಾನ್ ಹೇ, ಜೋ ಚಾಹೋ ವಹ ಬಾಪ್ ಕೆ ಖಜಾನೆ ಸೆ ಅಧಿಕಾರ ಕೆ ರೂಪ ಸೆ ಲೇ ಸಕ್ತೆ ಹೋ. ಅದಕ್ಕೀಗ ವರದಾನ ಇದೆ. ಎಷ್ಟು ಬೇಕೋ ಅಷ್ಟು ತಂದೆಯಿಂದ ಖಜಾನೆ ತಗೊಳ್ಳಿಕ್ಕೆ ಹಕ್ಸೆ ತಗೋಬೋದು, ಅಧಿಕಾರದಿಂದ ತಗೋಬೋದು ಅಂತ ಹೇಳ್ತಾರೆ ಬಾಬಾ. ಕಮ್ಜೋರ್ ಹೋತೋ ಭಿ ಬಾಪ್ ಕಿ ಮದದ್ ಸೆ. ಇರೋ ಕೆಲವೊಂದಿಷ್ಟು ಬಲಹೀನತೆ ಇದ್ದರೂ ಕೂಡ ತಂದೆಯ ಸಹಾಯ ಇದೆ ನಮಗೆ. ಆ ಸಹಾಯದಿಂದ ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್. ಮಕ್ಕಳೇ ಒಂದು ಹೆಜ್ಜೆ ಇಡ್ರಿ, ನಾನು ನಿಮ್ಮನ್ನ ಏನು ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ. ವರ್ತಮಾನ ಅವ್ರ ಭವಿಷ್ಯ ಶ್ರೇಷ್ಠ ಬನಾ ಸಕ್ತೆ ಹೋ. ನಮ್ಮ ಭಾಗ್ಯ ಈಗೂ ಇದೆ, ಮುಂದೇನೋ ಶ್ರೇಷ್ಠ ಇದೆ. ಬಾಕಿ ಥೋಡಾ ಸಮಯ ಹೇ, ಇನ್ನು ಸ್ವಲ್ಪ ಇದೆ. ಬಾಪ್ ಕೆ ಸಹಯೋಗ और बाप के भाग्य के खुले भंडार मिलने का है. ಬಾಬಾ ಹೇಳ್ತಾರೆ, ಬಾಪ್ ಕೆ ಸಹಯೋಗ, ತಂದೆಯ ಸಹಯೋಗ ಮತ್ತು ತಂದೆಯ ಭಾಗ್ಯ ತೆಗೆದಿದ್ದೆಲ್ಲ ಖುಲೆ ಭಂಡಾರ ಮಿಲ್ನೆ ಕಾ ಹೇ.
अभी स्नेह के कारण बाप के रूप में हर समय हर ಪರಿಸ್ಥಿತಿ में साथी है. ಈಗ ಸ್ನೇಹ ಬಾಬಾಂದು ಸ್ನೇಹ ಇರುವುದರ ಕಾರಣ ಪ್ರತಿ ಪರಿಸ್ಥಿತಿನಲ್ಲಿ ಬಾಬಾ ಏನು ಮಾಡ್ತಿದ್ದಾರೆ, ಸಾಥ್ ಕೊಡ್ತಿದ್ದಾರೆ. ಲೇಕಿನ್ ಇಸ್ ಥೋಡೆ ಸಮಯಕ್ಕೆ ಬಾದ್, ಈ ಸ್ವಲ್ಪ ಸಮಯದ ನಂತರ ಏನಾಗ್ತದೆ, साथी के बजाय साक्षी हो देखने का पार्ट चलेगा. ನಡೆದಿದೆ ಅದು ಇವಾಗ ಅದೇ ರೀತಿ ನಡೆದಿದೆ. ಬಾಬಾ ಇನ್ಮೇಲೆ ಏನು ಮಾಡೋದಿಲ್ಲ, ಸಾಥ್ ಕೊಡೋದಿಲ್ಲ. ಬಾಬಾ ಸಾಕ್ಷಿ ಆಗಿಬಿಡ್ತಾರೆ. ಸಾಕ್ಷಿ ಆದಮೇಲೆ ನಾವು ಎಷ್ಟು ಚೀರಾಡಿದ್ರೇನು ಬಾಬಾ ಏನೂ ಮಾಡೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, परिस्थिति में साथी है लेकिन इस थोड़े समय के बाद साथी के बजाय साक्षी हो देखने का पाठ चलेगा. चाहे सर्वशक्ति संपन्न बनो चाहे यथाशक्ति बनो, दोनों को साक्षी हो देखेंगे. ನೀವೇನರೇ ಆಗ್ರಿ, ಸಂಪನ್ನರೇ ಆಗ್ರಿ, ಯಥಾಶಕ್ತಿಯಿಂದರೇ ತಗೊಳ್ರಿ, ನಾನು ಮಾತ್ರ ಏನು ಮಾಡಬೇಕಾಗ್ತದೆ, ಕೊನೆಗೆ ಸಾಕ್ಷಿಯಾಗಿ ನೋಡಬೇಕಾಗ್ತದೆ. इसलिए इस श्रेष्ठ समय में बाप दादा द्वारा वर्षा वरदान सहयोग साथ इस भाग्य की जो प्राप्ति हो रही है उसको प्राप्त कर लो. ಬಾಬಾ ಏನೇನು ನಮಗೆ ಪ್ರಾಪ್ತಿ ಮಾಡಿದ್ದಾರೆ, ಈ ಸಮಯದಲ್ಲಿ ತಂದೆ ಮುಖಾಂತರ ಆಸ್ತಿ ಸಿಗ್ತದೆ, ವರದಾನ ಸಿಗ್ತದೆ, ಸಹಯೋಗ ಸಿಗ್ತದೆ, ಜೊತೆಗೆ ಏನು ಸಿಗ್ತದೆ, ಸಾಥ್ ಸಿಗ್ತದೆ ಅಂತಾರೆ ಬಾಬಾ. ಇದು ಭಾಗ್ಯ. ಇಸ್ ಭಾಗ್ಯ ಕಿ ಜೋ ಪ್ರಾಪ್ತಿ ಹೋ ರಹಿ ಹೇ, ಈ ಭಾಗ್ಯದ ಏನು ಪ್ರಾಪ್ತಿ ಆಗ್ತಿದೆ ಉಸ್ಕೋ ಪ್ರಾಪ್ತ್ ಕರ್ಲೋ ಅಭಿಸೆ. ಏನು ಬಾಬಾ ಭಾಗ್ಯವನ್ನು ಕೊಡ್ತಿರ್ತಾರೋ ಈ ಭಾಗ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ. ಮುಂದೆ ಏನು ಮಾಡ್ತಾರಂತ ಬಾಬಾ, ಸಾಕ್ಷಿ ಆದ್ರಂದ್ರೆ ಹೆಂಗೆ, ಈಗ ಒಬ್ರು ಯಾರ ತೀರ್ಕೊಂಡಿರ್ತಾರೋ, ಶವ ಕೂತಿರ್ತದಲ್ಲ, ಎದುರುಗಡೆ ಕೂತವರು ಮಕ್ಕಳು, ತಾಯಿ, ತಂದೆ, ಬಂಧು ಬಳಗ ಎಷ್ಟೆಲ್ಲ ಹೊಡ್ಕೊತಿರ್ತಾರೆ, ಅಳ್ತಿರ್ತಾರೆ, ಏನೇನೋ ಹೇಳ್ತಿರ್ತಾರೆ. ಅವ್ರು ಬಂದಾಗ ನೋಡು, ಅವ್ರ ಜೋಡಿ ಮಾತಾಡು, ಇವ್ರು ಬಂದಾಗ ನೋಡು, ಇವ್ರ ಜೋಡಿ ಮಾತಾಡು ಅಂತೇನೇನೋ ಅಂದಂದು ಅಳ್ತಿರ್ತಾರಲ್ಲ, ಆ ಶವ ಹೆಂಗೆ ಕೂತಿರ್ತದೆ, ಬೇಕಾದಷ್ಟು ಹುಳ್ಳಾಡ್ರಿ, ಬೇಕಾದಷ್ಟು ಚೀರಾಡ್ರಿ, ಅದೇ ಪಾರ್ಟ್ ಬಾಬಾ ಮಾಡ್ತಾರೆ ಲಾಸ್ಟಿಗೆ. ಏನೂ ಮಾಡಲ್ಲ, ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಆವಾಗ ನಾನು ನಿಮಗೇನು ಸಹಾಯ ಮಾಡಲಿಕ್ಕಾಗೋದಿಲ್ಲ, ಸಂಪನ್ನಿದ್ದವ್ರೂ ಸಾಕ್ಷಿಯಾಗಿ ನೋಡ್ತೀನಿ, ಯಥಾಶಕ್ತಿಯನ್ನು ಹೊಂದಿದಂಥವರನ್ನು ಸಾಕ್ಷಿಯಾಗಿ ನೋಡ್ತೀನಿ ಅಂತಾರೆ ಬಾಬಾ. ಅದಕ್ಕೆ ಹೀಗೆ ಟೈಮ್ ಇದೆ, ಇನ್ನೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಪ್ರಾಪ್ತಿ ಮೇ ಕಭಿ ಭಿ ಅಲ್ಬೇಲೆ ನಹಿ ಬರಲ್ಲ. ಪ್ರಾಪ್ತಿ ಮಾಡ್ಕೊಳ್ಳೋದರಲ್ಲಿ ಹಲ್ಚಲಾಗಬೇಡಿ. ಅಭಿ ಇತನೇ ವರ್ಷ ಪಡೆ ಹೇ, सृष्टि परिवर्तन के समय और प्राप्ति के समय दोनों को मिलाओ मत. ಬಾಬಾ ಹೇಳ್ತಾರೆ, ಇನ್ನೂ ಇಷ್ಟು ವರ್ಷದಾವು ಅಂತ ಅನ್ಕೋಬೇಡ್ರಿ. ಸೃಷ್ಟಿಯ ಪರಿವರ್ತನ ಸಮಯ ಮತ್ತು ಪ್ರಾಪ್ತಿಯ ಸಮಯ ಎರಡುಗಳನ್ನು ಕೂಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅಂತಾರೆ ಬಾಬಾ. इस सलबेलेपन के संकल्प से सोचते नहीं रह जाना. ಬಾಬಾ ಏನು ಹೇಳ್ತಾರೆ ಗೊತ್ತಾ, ಸೃಷ್ಟಿಯ ಪರಿವರ್ತನದ ಸಮಯ ಮತ್ತು ಪ್ರಾಪ್ತಿಯ ಸಮಯ ಎರಡನ್ನು ಮಿಕ್ಸ್ ಮಾಡಬೇಡಿ ಅಂತಾರೆ ಬಾಬಾ. ಹೆಂಗೆ ಮಿಕ್ಸ್ ಮಾಡ್ತೀವಿ ನಾವು, इस सलबेलेपन के संकल्प से सोचते नहीं रह जाना. ಈ ಸಂಕಲ್ಪ ಮಾಡಿ ಹೊಯ್ದಾಟ ಅಂದರೆ ಎಲ್ಲ ಆರಾಮಿರ್ತದೆ. ಇವಾಗ ಸೃಷ್ಟಿ ಪರಿವರ್ತನೆ ಇನ್ನೂ ಅದ ಬಿಡು, ಇನ್ನೂ ಎಷ್ಟು ವರ್ಷ, ಎಷ್ಟು ಏನು ಹೇಳ್ತೀವಿ, ಇಷ್ಟು ದಿನ ಉಳ್ದದಂತ ಒಂದು ಸಲ ತಲೆಗೆ ಬರ್ತದೆ. ನಾವು ಇಷ್ಟು ದಿನ ಉಳ್ದದ ಅಂತ ತಲೆಗೆ ಬಂದ ಕೂಡಲೇ ಮನಸ್ಸು ಏನು ಮಾಡಿಬಿಡುತ್ತೆ, ಸ್ವಲ್ಪ ಢೀಲಾಪನ್ ಬಂದ್ಬಿಡುತ್ತೆ. ಅಲ್ಲಿ ಪುರುಷಾರ್ಥ ಏನಾಗೋದಿಲ್ಲ, ತೀವ್ರ ಆಗೋದಿಲ್ಲ. ಅದಕ್ಕೆ ಹೇಳ್ತೀವಿ, ಆ ರೀತಿ ಯೋಚನೆ ಮಾಡಿಬಿಡ್ರಿ. सदा ब्राह्मण जीवन में सर्व प्राप्ति का बहुत काल की प्राप्ति का यही बोल याद रखो. ಬಾಬಾ ಹೇಳ್ತಾರೆ, ಯಾವಾಗಲೂ ಬ್ರಾಹ್ಮಣ ಜೀವನದಲ್ಲಿ ಎಲ್ಲ ಪ್ರಾಪ್ತಿಗಳ ಬಹುತ್ ಕಾಲ್ ಕಿ ಪ್ರಾಪ್ತಿ ಕಾ ಯಹಿ ಬೋಲ್ ಯಾದ್ ರಖೋ.
ಬಹಳ ಸಮಯದ ಪ್ರಾಪ್ತಿಯ ಈ ಮಾತನ್ನು ನೆನಪಿಟ್ಕೊಳ್ರಿ. ಏನು ಅಮ್ಮ ಏನು ಮಾಡ್ತಿದ್ರು? ಹರ್ ಘಡಿ ಅಂತಿಮ ಘಡಿ ಅಂತ ಅವ್ರು ಹೇಳ್ತಿದ್ರು. ನಮ್ದೇನು ಸ್ಲೋಗನ್ ಅದು? ಬಾಬಾ ಹೇಳ್ತಾರೆ, ಅಬ್ ನಹಿ ತೋ ಕಭಿ ನಹಿ. ಇವತ್ತು ಈ ಕ್ಷಣ ಮಾಡಲಿಲ್ಲ ಅಂದರೆ ನೀವೆಂದು ಮಾಡೋದಿಲ್ಲ. ಇಸ್ಲಿಯೇ ಕಹಾ ಕಿ ಸಿರ್ಫ್ ದೋ ಶಬ್ದ ಭಿ ಯಾದ್ ರಖೋ. ಅದಕ್ಕೆ ಬಾಬಾ ಹೇಳ್ತಾರೆ, ಕೇವಲ ಈ 2 ಶಬ್ದಗಳನ್ನು ನೆನಪಿಟ್ಕೊಳ್ಳಿ. ಯಾವ್ದು ಹೇಳಿದ್ರು ಬಾಬಾ? ಭಗವಾನ್ ಔರ್ ಭಾಗ್ಯ. ತೋ ಸದಾ ಪದಮಾಪದಂ ಭಾಗ್ಯವಾನ್ रहेंगे. ಯಾವಾಗ ಭಗವಾನ್ ಮತ್ತು ಭಾಗ್ಯದ 2 ಶಬ್ದಗಳು ಸದಾ ಸ್ಮೃತಿನಲ್ಲಿ ಇದ್ದರೆ ನೀವೇನಾಗ್ಬಿಡ್ತೀರಾ? ಪದಮಾಪದಂ ಭಾಗ್ಯವಾನ್ ಆಗ್ತೀರಾ. ಬಾಪ್ ದಾದಾ आपस में भी रूह रूहान करते हैं कि ऐसे पुरानी आदत से मजबूर क्यों हो जाते हैं. बाप दादा आपस में भी ಅವರಿಬ್ಬರು ಬ್ರಹ್ಮ ಬಾಬಾ ಶಿವ ಬಾಬಾ ರೂಹ ರಿಹಾನ್ ಮಾಡ್ತಿದ್ರಂತೆ. ಏನು? ಈ ಹಳೆಯ ಆದತ್, ಹಳೆಯ ಸಂಸ್ಕಾರಗಳೇನಿದಾವಲ್ಲ ಅದರಿಂದ ಮಜಬೂರ್ ಕ್ಯೂ ಹೋ ಜಾತೆ ಹೇ. ಯಾಕೆ ನಾವು ಬಲಹೀನ ಆಗ್ಬಿಡ್ತೀವ? बाप मजबूत बनाते हैं फिर भी बच्चे मजबूर हो जाते हैं. ಅನಿವಾರ್ಯತೆ ಅಂತ ಹೇಳ್ಬಿಡ್ತೀವಿ ನಾವು. ಬಾಬಾ ಏನು ಮಾಡ್ತಾರೆ? ಮಜಬೂತ್ ಮಾಡ್ತಾರೆ, ಶಕ್ತಿಶಾಲಿಯನ್ನಾಗಿ ಮಾಡ್ತಾರೆ. ಫಿರ್ ಭಿ ಮತ್ತು ಮಕ್ಕಳು ಏನು ಮಾಡ್ತೀವಿ ನಾವು? ಮಜಬೂರ್ ಹೋ ಜಾತೆ हैं. हिम्मत की टांगे भी देते हैं, पंख भी देते हैं, साथ साथ भी उड़ाते, फिर भी नीचे ऊपर ಕ್ಯೂ ಹೋತೆ. ಬಾಬಾ ಹೇಳ್ತಾರೆ, ಏನು? ಶಕ್ತಿಯ ಟಾಂಗೇನೂ ಕೊಡ್ತೀರಾ, ರೆಕ್ಕೆಗಳನ್ನು ಕೊಡ್ತೀರಾ, ಜೊತೆಗೆ ಏನು ಮಾಡ್ತೀರಿ? ಹಾರ್ತಾನೂ ಇರ್ತೀರಿ. ಹಾರೋ ಹೊತ್ತಿಗೆ ಏನಾಗ್ಬಿಡ್ತದೆ? ಹಿಂಗೆ ಜೋರು ಮ್ಯಾಲೆ ಹೋಗಿರ್ತೀವಿ, ಮತ್ತು ಕೆಳಗೆ ಬರ್ತೀರಾ. ಇದ್ಯಾಕೆ ಮೇಲೆ ಕೆಳಗೆ? ಮೌಜೋಂ ಕೆ ಯುಗ ಮೇ ಭೀ ಮೂಂಜ್ದೇ रहते हैं. ಎಂಥ ಯುಗ ಇದು? ಮಸ್ತಿನಲ್ಲಿ ಇರ್ತಕ್ಕಂಥ ಯುಗ. ಇದರಲ್ಲಿ ನೀವು ಏನು ಮಾಡ್ತಾ ಇರ್ತೀರಿ? ಸಂಶಯ ಪಟ್ಕೋತಿರ್ತೀರ. ಇಸ್ಕೋ ಕೇತೆ ಹೇ ಪುರಾನಿ ಆದತ್ ಸೆ ಮಜಬೂರ್. ಇದಕ್ಕೆ ಹೇಳ್ತಾರೆ, ಹಳೆಯ ಒಂದು ಸಂಸ್ಕಾರಗಳಿಂದ ಮತ್ತೆ ಏನು ಮಾಡ್ತದೆ? ಮನಸ್ಸು ಮಜಬೂರ್ ಆಗ್ತದೆ. ಮಜಬೂತ್ ಹೋ ಯಾ ಮಜಬೂರ್ ಹೋ? ಕವಿತಕ್ಕ ಬಾಬಾ ಕೇಳ್ತಾರೆ, ಮಜಬೂತ್ ಆಗಿದ್ದೀರೋ ಏನೋ ಮಜಬೂರ್ ಇದ್ದೀರೋ? ಏನು ಮಾಡ್ಬೇಕ್ರಿ? ಎಲ್ಲ ಅರ್ಬಿ ಹೊಲಿಯಬೇಕಲ್ಲ. ಅವ್ರಿಗೆ ನಶೀಕ್ನಾಗ ಎದ್ದು ಹೊಲಿದ್ರೇ ಚಲೋ ಆಗಿರ್ತಾವಂತವು. ಇದೇನಾಯಿತು? ಮಜಬೂರ್ ಆಯಿತು. ಮಜಬೂತ್ ಆಗಬೇಕಂದ್ರೆ ಎಲ್ಲ ಬಿಟ್ಟು ಬಂದುಬಿಡೋದು. ಬಾಬಾ ಹೊಲಿತಾರೆ ಅಲ್ಲಿ ಕುತ್ಕೊಂಡು. ಬಾಬಾ ಏನು ಮಾಡ್ತಾರೆ? ಮಜಬೂರ್ ಆಗಿದ್ದೀರೋ ಮಜಬೂತ್. बाप डबल लाइट बनाते, सब बोझ स्वयं उठाने के लिए साथ देते, फिर भी बोझ उठाने की आदत बोझ उठा लेते हैं. ಮಕ್ಕಳೇ, ನಾ ಬಂದಿದ್ದೆ ಇದಕ್ಕೆ ನಿಮ್ಮ ಭಾರ ಹೊತ್ಕೊಳ್ಳಿಕ್ಕೆ ಬಂದಿದ್ದೀನಿ ನಾನು. ಮಕ್ಕಳೇ ನನಗೆ ಕೊಡ್ರೋ, ನಾನು ಹೊತ್ಕೋತೀನಿ ಅಂತಂದ್ರೆ ನೀವೇನು ಮಾಡ್ತೀರಿ? ನಾನೇ ಹೊತ್ಕೋತೀನಿ ಅಂತೀಯ. बाबा ಹೇಳ್ತಾರೆ, बाप डबल लाइट बनाते, सब बोझ स्वयं उठाने के लिए साथ देते, फिर भी बोझ उठाने की आदत बोझ उठा लेते हैं. फिर कौन सा गीत गाते हैं जानते हो? ಮತ್ತು ಯಾವ ಹಾಡು ಹಾಡ್ತೀರಿ ಗೊತ್ತಾ? ಏನು? क्या क्यों कैसे यह के का गीत गाते हैं. ಯಾಕೆ, ಏನು, ಹಿಂಗ್ಯಾಕೆ? दूसरा भी गाते हैं. ಮತ್ತು ಇದನ್ನು ಹಾಡ್ತೀರಂತಾರೆ ಬಾಬಾ. ಗೆ 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 ಅಂತ ಹಾಡ್ತೀವಂತೆ. यह तो भक्ति के गीत है, अधिकारीपन का गीत है. पा लिया, ಅದು ಭಕ್ತಿ ಗೀತೆ. ಇನ್ನು ಅಧಿಕಾರಿಪನ್ का गीत ಯಾವುದು? पा लिया. जो पाना था सो पा लिया ಅನ್ನೋದು ಅಧಿಕಾರದ ಗೀತ್. ಬಾಬಾ ಹೇಳ್ತಾರೆ, तो कौन सा गीत गाते हो? ಯಾವ ಹಾಡು ಹಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಸಾರೆ ದಿನ ಮೇ ಚೆಕ್ ಕರೋ ಕಿ ಆಜ್ ಕಾ ಗೀತ್ ಕೌನ್ ಸಾ ಥಾ. ಇಡೀ ದಿನ ಚೆಕ್ ಮಾಡ್ಕೊಳ್ಳಿ ಯಾವ ಹಾಡು ಹಾಡ್ತೀರಾ.
ನಿನಗೇನು ಬೇಕೋ ಅದೆಲ್ಲ ಸಿಕ್ತು ಅಂತ ಹಾಡ ಹಾಡ್ತಿರೋ, ಏನು ಯಾಕೆ ಏನು ಅದು ಹಾಡ್ತಿರೋ ಅಂತ ಕೇಳ್ತಾರೆ ಬಾಬಾ. बाप दादा का बच्चों से स्नेह है, इसलिए स्नेह के कारण सदा यही सोचते कि हर बच्चा सदा ಸಂಪನ್ನ ಹೋ. ನಾವು ನಮ್ಮ ಮಕ್ಕಳ ಬಗ್ಗೆ ಏನು ಚಿಂತೆ ಮಾಡ್ತಿರ್ತೀವಿ? ನನ್ನ ಮಗ ಚಲೋ ಆಗಲಿ, ಶ್ರೇಷ್ಠ ಆಗಲಿ. ಹಾಗೆ ಬಾಬಾನು ಕೂಡ ನಾವು ಮಕ್ಕಳ ಬಗ್ಗೆ ಏನು ಚಿಂತೆ ಮಾಡ್ತಾರೆ? ನನ್ನ ಪ್ರತಿಯೊಂದು ಮಗ ಏನಾಗಬೇಕು? ಸಂಪನ್ನ, ಶ್ರೇಷ್ಠ ಆಗಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಪನ್ನ ಹೋ, ಸಮರ್ಥ ಹೋ, ಸದಾ ಪದಮಾಪದಂ ಭಾಗ್ಯವಾನ್ ಹೋ. ಸಮझा? ಬಾಬಾನ ಆಶಯ ಏನಿದೆ? ನಾವೆಲ್ಲ ಮಕ್ಕಳು ಸಮರ್ಥ, ಸಂಪನ್ನ, ಭಾಗ್ಯವಾನ್ ಅಷ್ಟೇ ಅಲ್ಲ, ಪದಮಾಪದಂ ಭಾಗ್ಯವಾನ್ ಮಕ್ಕಳು ಆಗಲಿ. सदा समय प्रमाण वर्षे और वरदान के अधिकारी, सदा भाग्य के खुले भंडार से संपूर्ण भाग्य बनाने वाले, यथाशक्ति को सर्वशक्ति संपन्न से परिवर्तन करने वाले, श्रेष्ठ कर्मों की कलम द्वारा संपन्न तकदीर की लकीर खींचने वाले, समय के महत्व को जान सर्व प्राप्ति स्वरूप श्रेष्ठ आत्माओं को बाप दादा का संपन्न बनाने का यादगार और नमस्ते. अच्छा, ओम शांति.